ಪ್ರೀತಿಯ ಸ್ನೇಹಿತರೆ, ಎಲ್ರಿಗೂ ಶುಭವಾಗಲಿ. ನಮ್ಮ ಪಕ್ಕದ ಕೇರಳದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಕಾರ್ಯಾಚರಣೆ ಈಗ ನಡೀತಾ ಇದೆ. ಈಗ UDF ಹೊಸ ಸರ್ಕಾರ ಬಂದ ನಂತರ ತೂಫಾನ್ ಎಂಬ ಒಂದು ಹೆಸರಿನಲ್ಲಿ ನಡೆಸುತ್ತಿರುವಂತಹ ಈ ಕಾರ್ಯಾಚರಣೆ ಮಾದಕ ದ್ರವ್ಯಗಳ ವಿರುದ್ಧ ಇದು ಬಹಳ ಸಕ್ಸಸ್ಫುಲ್ ಆಗಿದೆ. ಜನರ ಬೆಂಬಲ ಗಿಟ್ಟಿಸಿಕೊಂಡಿದೆ, ಜನರ ಪ್ರಶಂಸೆಯನ್ನು ಅದು ಪಡೆದುಕೊಂಡಿದೆ. ಏನಪ್ಪ ಕಾರ್ಯಾಚರಣೆ ಅಂತ ಕೇಳಿದರೆ, ಯಾರು ಈ ಮಾದಕ ದ್ರವ್ಯಗಳ ಕಿಂಗ್ ಪಿನ್ಗಳಿದ್ದಾರೋ, ಮಾದಕ ದ್ರವ್ಯಗಳಿಗೆ ಬಲಿಯಾದವರಿದ್ದಾರೋ, ಅದೇ ರೀತಿ ಅದನ್ನು ಮಾರಾಟ ಮಾಡುವಂತಹ ಜಾಲ, ಇದನ್ನೆಲ್ಲ ಅದರ ಮೂಲ ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ತೂಫಾನ್. ಇದು ಅಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಸುಮಾರು 2,500 ಪ್ರಕರಣಗಳು ಅಲ್ಲಿ ದಾಖಲಾಗಿವೆ. ಅದೇ ರೀತಿ ಸುಮಾರು 3,000 ಹತ್ತಿರ ಜನರನ್ನು ಬಂಧಿಸಲಾಗಿದೆ. ಅದರ ಮೂಲಗಳನ್ನು ಪತ್ತೆ ಹಚ್ಚಿ ಸುಮಾರು 10 ಕೋಟಿಗಿಂತಲೂ ಹೆಚ್ಚು ಮಾದಕ ದ್ರವ್ಯಗಳನ್ನು ವಶಕ್ಕೆ ಪಡೆದುಕೊಂಡು ಅದನ್ನು ಮುಟ್ಟುಗೋಲು ಹಾಕಲಾಗಿದೆ. ಈ ಒಂದು ಕಾರ್ಯಾಚರಣೆ ಕೇರಳದ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ರಾಜ್ಯದಲ್ಲೂ ಕೂಡ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದರ ವಿರುದ್ಧ ಬೃಹತ್ ಮಟ್ಟದ ಕಾರ್ಯಾಚರಣೆ ನಡೆಸುತ್ತಾರೆ. ದಿನ ಪತ್ರಿಕೆ ನಾನು ನೋಡ್ತಾ ಇದ್ದೇವೆ, 2-3 ಜನರನ್ನು ಬಂಧಿಸ್ತಾ ಇದ್ದಾರೆ. ಆದರೆ ಅದು ಸಾಲದು, ಅದರ ಬೇರು ಸಮೇತ ಕಿತ್ತೆಸೆಯುವಂತಹ ಕಾಲ ಬಂದೊದಗಿದೆ. ಕಾರಣ ನಮ್ಮ ಯುವಕರು ಅವರ ಯುವತ್ವವನ್ನು ಈ ನಶೆಯಿಂದಾಗಿ, ಅವರ ಈ ಮಾದಕ ದ್ರವ್ಯಕ್ಕೆ ಬಲಿಯಾಗಿ ಅವರಂತಹ ಒಂದು ದೊಡ್ಡ ಮೌಲ್ಯಯುತವಾದಂತಹ ಆ ಯುವತ್ವವನ್ನು ನಾಶಪಡಿಸಬಾರದು. ಇದರಿಂದಾಗಿ, ಈ ಮಾದಕ ದ್ರವ್ಯಗಳಿಂದಾಗಿ ಹಲವಾರು ಜೀವಗಳು ಬಲಿಯಾಗಿವೆ, ಹಲವಾರು ಕುಟುಂಬಗಳು ನಾಶ ಆಗಿದೆ. ಇದರ ವಿರುದ್ಧ ನಮ್ಮ ಸರ್ಕಾರ ಕೂಡ, ಕರ್ನಾಟಕ ರಾಜ್ಯದ ಸರ್ಕಾರ ಕೂಡ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಬೇಕು. ಇದು ಎಲ್ಲ ನಮ್ಮ ನಾಗರಿಕರ, ಈ ಒಂದು ನಾಡಿನ ನಾಗರಿಕರ ಒಕ್ಕೊರಳ ಆಗ್ರಹವಾಗಿದೆ. ಈಗಾಗಲೇ ನಮ್ಮ ಕೇರಳದ ಗೃಹ ಸಚಿವರು ಚೆನ್ನಿತ್ತಲ ಎಲ್ಲ ಚರ್ಚು, ದೇವಸ್ಥಾನ, ಮಸೀದಿಗಳಿಗೆ ತೆರಳಿ ಅಲ್ಲಿಯ ಯಾರು ಧಾರ್ಮಿಕ ನಾಯಕರಿದ್ದಾರೆ, ಅದೇ ರೀತಿ ದೊಡ್ಡ ದೊಡ್ಡ ಸಂಘಟನೆಗಳ, ನಮ್ಮ ಸಮಸ್ತದ, ನಮ್ಮ ಸಯ್ಯಿದುಲ್ ಉಲಮಾ, ಅದೇ ರೀತಿ ನಮ್ಮ ಪಾಣಕ್ಕಾಡು ತಂಗಳ್, ಅದೇ ರೀತಿ AP ಉಸ್ತಾದ್, ಹೀಗೆ ಎಲ್ಲರನ್ನು ಮೀಟಾಗಿ ಅವರನ್ನು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಅವರನ್ನು ಕೂಡ ವಾರಿಯರ್ಸ್ಗಳಾಗಿ ನೇಮಕ ಮಾಡಿ ಬೃಹತ್ ಮಟ್ಟದ ಚಳವಳಿಯನ್ನು ಅಲ್ಲಿ ನಡೆಸಲಾಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಆಗಬೇಕು, ಇದು ಎಲ್ಲರ ಆಗ್ರಹ. ಕಾರಣ ಈ ಒಂದು ಮಾದಕ ದ್ರವ್ಯಗಳಿಂದಾಗಿ ನಮಗೆಲ್ಲ ಗೊತ್ತಿರುವಂತೆ ಹಲವಾರು ಅನಾಹುತಗಳು ಆಗ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಬೇಕು, ಕೊನೆಗೊಳ್ಳಬೇಕು. ನಮ್ಮ ರಾಜ್ಯವು ನಶಮುಕ್ತ ರಾಜ್ಯ ಆಗಬೇಕು. ಇದು ಸರ್ಕಾರವು ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಸಮರ್ಥರಾದಂತಹ ಗೃಹ ಸಚಿವರು ಯಾರು ಖರ್ಗೆ ಅವರಿದ್ದಾರೆ, ಬಹಳಷ್ಟು ಅವರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ದೊಡ್ಡ ಮಟ್ಟದ ಚಳವಳಿಯನ್ನು, ಒಂದು ಆಂದೋಲನವನ್ನು ಮಾಡಿಸಬೇಕಾಗಿ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲ ಸಂಘಟನೆಗಳು, ಸುನ್ನಿ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳು ಎಲ್ಲವೂ ಇದಕ್ಕೆ ಖಂಡಿತ ಬೆಂಬಲವಾಗಿ ನಿಲ್ಲುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ, ಸರ್ಕಾರಕ್ಕೆ ಒಳ್ಳೆಯದಾಗಲಿ, ಇಡೀ ನಾಡಿನ ಜನತೆಗೆ ಒಳ್ಳೆಯದಾಗಲಿ. ಇದು ಎಲ್ಲ ಜಾತಿ ಧರ್ಮೀಯರ ಒಂದು ಸಮಸ್ಯೆ. ಇದು ಆ ಧರ್ಮ ಈ ಧರ್ಮ ಅಂತ ಇಲ್ಲ, ಎಲ್ಲಾ ಧರ್ಮೀಯರು ಒಕ್ಕರಲಿಂದ ಆಗ್ರಹ ಪಡಿಸುವಂತಹ ಒಂದು ವಿಚಾರ ಇದು. ಆದ್ದರಿಂದ ಇದಕ್ಕೆ ಸರ್ಕಾರಕ್ಕೆ ಇದರಿಂದಾಗಿ ಖಂಡಿತ ಜನ ಬೆಂಬಲ ಸಿಗ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸುವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ.